ಒಂದು ಸಣ್ಣ ಹಳ್ಳಿಯಲ್ಲಿ ಚಿನ್ಮಯಿ ಎಂಬ ಹುಡುಗಿ ವಾಸ ಮಾಡುತ್ತಾಳೆ. ಆಕೆಯ ಜತೆಯಲ್ಲಿ 2 ಗಿಳಿಗಳಿರುತ್ತವೆ, ನೀಲಿ ಗಿಳಿ ಮತ್ತು ಕೆಂಪು ಗಿಳಿ. ನೀಲಿ ಗಿಳಿ ಪ್ರತಿದಿನ ಬೆಳಗ್ಗೆ ಹುಡುಗಿ ಎದ್ದಾಗಲೇ ಮುಂಚೆ ತೋಟಕ್ಕೆ ಹೋಗಿ ತರಕಾರಿ ಬೆಳೆಯುತ್ತಿರುತ್ತಿತ್ತು. ಎಲ್ಲ ದಟ್ಟು ಕೆಲಸಗಳನ್ನು ಮೌನವಾಗಿ ಯಾರಿಗೂ ತೋರಿಸದೆ ಮಾಡುತ್ತಿತ್ತು. ಆದರೆ ಕೆಂಪು ಗಿಳಿ ಮನೆಯಲ್ಲಿ ಜಿಮ್ ಮಾಡುತ್ತಿದ್ದಂತೆ ನಟಿಸುತ್ತಿತ್ತು. ಆದ್ರೆ ನಿಜಕ್ಕೆ ದಿನವೆಲ್ಲ ಗೆಜ್ಜೆ ಸಿಹಿ ತಿನ್ನುತ್ತಾ ಕಾಲಹರಣ ಮಾಡುತ್ತಿತ್ತು. ಹುಡುಗಿ ನೋಡೋಲ್ಲವೆಂದು ಕೇಳಿ ಅದು ಪ್ರತಿದಿನ ಸಂಜೆ ತೋಟದ ಮಣ್ಣನ್ನು ತನ್ನ ರೆಕ್ಕೆಗಳ ಮೇಲೆ ಲೇಪಿಸಿ, ಇವತ್ತು ನಾನೇ ಎಲ್ಲ ಕೆಲಸ ಮಾಡಿದ್ರು ಎಂಬಂತೆ ಹುಡುಗಿಯ ಮುಂದೆ ಕಂಗೊಳಿಸುತ್ತಿತ್ತು. ಚಿನ್ಮಯಿಗೆ ನಿಜವಾದ ದುಡಿಮೆ ನೀಲಿ ಗಿಳಿಯದ್ದೆಂಬುದು ಗೊತ್ತಿರಲಿಲ್ಲ. ಅವಳು ಕಂಡಷ್ಟರಲ್ಲಿ ಕೆಂಪು ಗಿಳಿಯೇ ಮನೆಯ ಕೆಲಸ ಮಾಡುತ್ತದೆ ಎಂದು ನಂಬಿದ್ದಳು. ಅದಕ್ಕೆ ಅವಳು ಪ್ರತಿದಿನ ಕೆಂಪು ಗಿಳಿಯನ್ನು ಸ್ನಾನ ಮಾಡಿಸಿ ಹಾಲು ಕೊಟ್ಟು ಹೆಚ್ಚು ಮಮತೆಯಿಂದ ನೋಡಿಕೊಳ್ಳುತ್ತಿದ್ದಳು. ಈ ನಡುವೆ ನೀಲಿಗಿಳಿ ಪ್ರತಿದಿನ ಬೆವರುತ್ತಾ ಸೂರ್ಯನ ಕೆಣಕಾಟದಲ್ಲೂ ತರಕಾರಿ ಮಾರಾಟ ಮಾಡಿ ಮನೆಗೆ ದುಡ್ಡು ಕೂಡಿಸುತ್ತಿದ್ದುದು ಅರಿಯಲಾಗಲಿಲ್ಲ. ಒಂದು ದಿನ ಚಿನ್ಮಯಿ ತನ್ನ ಕೈಗೆ ದೊಡ್ಡ ಗಾಯವಾದ್ದರಿಂದ ಚಿಕಿತ್ಸೆಗಾಗಿ ಪಟ್ಟಣದ ಆಸ್ಪತ್ರೆಗೆ ಹೋಗಬೇಕಾಯಿತು. ಈ ಅವಕಾಶವನ್ನು ಬಳಸಿಕೊಂಡ ಕೆಂಪು ಗಿಳಿ ಮನೆ ಮಾಲೀಕರನ್ನು ಮಿಥ್ಯಾ ಮಾತಿನಿಂದ ಒಪ್ಪಿಸಿ, ಚಿನ್ಮಯಿ ಮನೆ ಮಾರ್ತಾ ಇದ್ದಾಳಪ್ಪ, ನನಗೆ ಹಣ ಕೊಟ್ರೆ ಸಾಕು ಎಂದು ಸುಳ್ಳು ಹೇಳಿ ಮನೆ ಮಾರಿಸಿಕೊಂಡು ದುಡ್ಡು ಹಿಡಿದು ಓಡಿಹೋಯಿತು. ಸಂಜೆ ಚಿನ್ಮಯಿ ಮನೆಗೆ ಹಿಂತಿರುಗಿದಾಗ ಹೊಸದಾಗಿ ಮನೆ ಖರೀದಿಸಿದವರು ಅವಳನ್ನು ಬಾಗಿಲಿಂದಲೇ ತಳ್ಳಿ ಹಾಕಿದರು. ಅವಳು ಕಂಗಾಲಾಗಿ ಏನು ಮಾಡಲಿ ಎಂದು ಅಳುತ್ತಿರುತ್ತಿದ್ದಾಗ ದೂರದಿಂದ ನೀಲಿಗಿಳಿ ಓಡಿ ಬಂದಿದೆ. ಅದು ತನ್ನ ಹಗಲು ರಾತ್ರಿ ಶ್ರಮದಿಂದ ಸೇಮಿಸಿದ ಎಲ್ಲ ಹಣವನ್ನು ತೆಗೆದುಕೊಂಡು ಮನೆ ಮಾಲೀಕರಿಗೆ 2 ಪಟ್ಟು ಹಣ ಕೊಟ್ಟು ಮನೆ ಮರು ಖರೀದಿಸುತ್ತದೆ. ನೀಲಿಗಿಳಿ ಚಿನ್ಮಯಿಯತ್ತ ತಿರುಗಿ ಮುದ್ದಾಗಿ ಹೇಳುತ್ತದೆ, ನಿನಗಾಗಿ ಮಾಡಿದ ಕೆಲಸಕ್ಕೆ ಪ್ರತಿಫಲ ಬೇಕಿಲ್ಲ, ನೀನು ಖುಷಿಯಾಗಿದ್ರೆ ಸಾಕು. ಚಿನ್ಮಯಿಗೆ ನಿಜ ಸುಳ್ಳಿನ ಅರಿವಾದ್ದರಿಂದ ಆ ದಿನದಿಂದ ಅವಳು ನೀಲಿಗಿಳಿಯನ್ನೇ ಅಕ್ಕರೆ ಮಾಡಿ ನೋಡಿಕೊಳ್ಳುತ್ತಾಳೆ. ಒಂದು ಸಣ್ಣ ಹಳ್ಳಿಯಲ್ಲಿ ಚಿನ್ಮಯಿ ಎಂಬ ಹುಡುಗಿ ವಾಸ ಮಾಡುತ್ತಾಳೆ. ಆಕೆಯ ಜತೆಯಲ್ಲಿ 2 ಗಿಳಿಗಳಿರುತ್ತವೆ, ನೀಲಿ ಗಿಳಿ ಮತ್ತು ಕೆಂಪು ಗಿಳಿ. ನೀಲಿ ಗಿಳಿ ಪ್ರತಿದಿನ ಬೆಳಗ್ಗೆ ಹುಡುಗಿ ಎದ್ದಾಗಲೇ ಮುಂಚೆ ತೋಟಕ್ಕೆ ಹೋಗಿ ತರಕಾರಿ ಬೆಳೆಯುತ್ತಿರುತ್ತಿತ್ತು. ಎಲ್ಲ ದಟ್ಟು ಕೆಲಸಗಳನ್ನು ಮೌನವಾಗಿ ಯಾರಿಗೂ ತೋರಿಸದೆ ಮಾಡುತ್ತಿತ್ತು. ಆದರೆ ಕೆಂಪು ಗಿಳಿ ಮನೆಯಲ್ಲಿ ಜಿಮ್ ಮಾಡುತ್ತಿದ್ದಂತೆ ನಟಿಸುತ್ತಿತ್ತು. ಆದ್ರೆ ನಿಜಕ್ಕೆ ದಿನವೆಲ್ಲ ಗೆಜ್ಜೆ ಸಿಹಿ ತಿನ್ನುತ್ತಾ ಕಾಲಹರಣ ಮಾಡುತ್ತಿತ್ತು. ಹುಡುಗಿ ನೋಡೋಲ್ಲವೆಂದು ಕೇಳಿ ಅದು ಪ್ರತಿದಿನ ಸಂಜೆ ತೋಟದ ಮಣ್ಣನ್ನು ತನ್ನ ರೆಕ್ಕೆಗಳ ಮೇಲೆ ಲೇಪಿಸಿ, ಇವತ್ತು ನಾನೇ ಎಲ್ಲ ಕೆಲಸ ಮಾಡಿದ್ರು ಎಂಬಂತೆ ಹುಡುಗಿಯ ಮುಂದೆ ಕಂಗೊಳಿಸುತ್ತಿತ್ತು. ಚಿನ್ಮಯಿಗೆ ನಿಜವಾದ ದುಡಿಮೆ ನೀಲಿ ಗಿಳಿಯದ್ದೆಂಬುದು ಗೊತ್ತಿರಲಿಲ್ಲ. ಅವಳು ಕಂಡಷ್ಟರಲ್ಲಿ ಕೆಂಪು ಗಿಳಿಯೇ ಮನೆಯ